ನಮಸ್ಕಾರ. ಮತ್ತೆ ನನಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಕೆಟು ಮೊದಲು ಡೌನ್ ಆಗಿತ್ತು. ಈಗ 200 ಪಾಯಿಂಟ್ ಅಪ್ಪಲ್ಲಿದೆ ನಿಫ್ಟಿ. ಬ್ಯಾಂಕ್ ನಿಫ್ಟಿ 700 ಪಾಯಿಂಟಲ್ಲಿದೆ. ಇದು ಪ್ರಕಾಶಮಾನವಾಗಿ ಉರಿಯುತ್ತೆ ಮತ್ತೆ ಕರೆಕ್ಷನ್ ಬರುತ್ತೆ. ಇದು ಯಾಕೆ ಪ್ರಕಾಶಮಾನವಾಗಿ ಉರಿತಾ ಇದೆ ಆ್ಯಂಡ್ ನಾವು ಏನು ಮಾಡಬೇಕು, ನಮ್ಮ ಪೋರ್ಟ್ಫೋಲಿಯೋ ಹೇಗೆ ಎಫೆಕ್ಟ್ ಆಯಿತು ಅನ್ನೋದನ್ನೇ ಮೋಸ್ಟ್ ಆಫ್ ದಿ ಟೈಮ್ ಮಾತಾಡ್ತೀವಿ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟು ಇವತ್ತು ಸಂಜಯ್ ಮಲ್ಹೋತ್ರಾ ರೂಪಾಯಿನ ಸ್ವಾಹ ಮಾಡಿಬಿಟ್ರು. ಬೆಳಗ್ಗೆ ಅವ್ರು ಮಾತಾಡಿ ಶುರು ಮಾಡಿದ ಮೇಲೆ 85 95ವರೆಗೂ ಹೋಗ್ಬಿಡ್ತು ರುಪಿ. ಆಮೇಲೆ ಮತ್ತೆ ಅದು 85 ಹೋದರೂ ಪರವಾಗಿಲ್ಲ, ಇನ್ನೂ ಒಂದು ಶಾರ್ಟ್ ಹೊಡಿತೀನಿ ಅಂತ ಡಾಲರ್ನ ಶಾರ್ಟ್ ಹೊಡೆದು 85 77 ಇವಾಗ. ಇದು ತುಂಬ ದಿನ ತಡೆಯಲ್ಲ. ತಿರ್ಗಾ 87 95 ಇಲ್ಲ ಅಂದರೆ ಡಾಲರ್ನ ಮಾಡ್ತಾನೇ ಇರ್ತಾರೆ. ಡಾಲರ್ನ ಮಾಡ್ತಾನೇ ಇದ್ದಾಗ ಡಾಲರ್ ಹೊರಗಡೆ ಹೋಗ್ತಾನೇ ಇರುತ್ತೆ. ನೆಟ್ FDI $300 ಮಿಲಿಯನ್ ಇತ್ತು. ಯಾಕೆ FDI ಇಂಡಿಯಾ ಒಳಗಡೆ ಬರಲ್ಲ? ಯಾಕಂದರೆ ಇವತ್ತು ಬೆಳಗ್ಗೆ 5 or 50 ಪಾಯಿಂಟ್ಸು ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡಿದ್ದಾರೆ. ಅದಲ್ಲದೆ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, ಬ್ಯಾಂಕ್ಗಳು ಇದರಲ್ಲಿ ಇಟ್ಟಿರೋಂಥ ದುಡ್ಡನ್ನು, ಯಾವುದರಲ್ಲಿ RBIನಲ್ಲಿ ಇಟ್ಟಿರೋಂಥ ದುಡ್ಡನ್ನು ಕಡಿಮೆ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದರೆ, ದುಡ್ಡನ್ನು ನೀವು ಲೆಂಡ್ ಮಾಡ್ತೀರಾ ಅಂತ ನಂಬ್ತಾ ಇದ್ದಾರೆ. ದುಡ್ಡನ್ನು ಯಾರು ಲೆಂಡ್ ಮಾಡ್ತಾರೆ? ಬ್ಯಾಂಕೇ ತೊಗೊಂಡೋಗಿ ಮ್ಯೂಚುವಲ್ ಫಂಡಲ್ಲಿ ಇಟ್ಟಿದ್ದಾರೆ ದುಡ್ಡನ್ನು. ಸಾಲ ತೊಗೊಳ್ಳೋದಕ್ಕೆ ಜನ ಇಲ್ಲ, ಇನ್ವೆಸ್ಟ್ಮೆಂಟೇ ಇಲ್ಲ. ಇನ್ವೆಸ್ಟ್ಮೆಂಟು ಯಾಕೆ ಇಲ್ಲ ಅಂತಂದರೆ ಡಿಮ್ಯಾಂಡ್ ಇಲ್ಲ. ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಹೋಗ್ತಾ ಇದೆ. ಸೊ ಈಗ ಸದ್ಯಕ್ಕೆ ಈ 0.5 ಕಟ್ಟಿಂದ ಏನಾಗುತ್ತೆ ಅಂತ ನೋಡಿದ್ರಿ ಅಂದರೆ, ಫಾರ್ಮಾ ಆ್ಯಂಡ್ ಯಾವಾಗ ಬ್ಯಾಡ್ ನ್ಯೂಸ್ ಬರೋವಾಗ ಏಟ್ ಬೀಳುತ್ತೆ. ಇಲ್ಲಾಂದರೆ ಈಗ ಇರೋವಂಥದ್ದು ನಾವು ಮುಂಚೆನೇ ಕನ್ಸಿಡರ್ ಮಾಡಿರೋವಂಥ IT ಯಾವ ಕಂಪನಿ ಎಲ್ಲ ಡಾಲರಲ್ಲಿ ದುಡ್ಡು ಮಾಡ್ತಾ ಇದೆಯೋ ಆ ಕಂಪನಿ ಎಲ್ಲ ಹಾಗೇ ಇರುತ್ತೆ. ಯಾವ ಕಂಪನಿ ಎಲ್ಲ ಡಾಲರ್ನ ಕೇಳ್ತಾ ಇದೆಯೋ, ಇಂಪೋರ್ಟ್ ಮಾಡ್ತಾ ಇದೆಯೋ ಅದೆಲ್ಲ ಏಟು ತಿನ್ನತ್ತೆ. ಇದು ಪ್ಲೇಔಟ್ ಮಾಡೋದಕ್ಕೆ 1 ತಿಂಗಳಾಗುತ್ತೆ. ನಮ್ಮ ಸ್ಟಾಕ್ ಎಲ್ಲನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಚಿನ್ನದ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏರಿಲ್ಲ ಅಂದರೂ ಕೂಡ ಇಂಡಿಯಾದಲ್ಲಿ ಏರುತ್ತೆ. ಇವತ್ತು 9130. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ರಿಸರ್ವ್ ಬ್ಯಾಂಕ್ ಇವತ್ತು 0.5% ಕಟ್ ಮಾಡಿದ್ದಾರೆ. ಬ್ಯಾಂಕ್ ಮೊದಲು FD ರೇಟ್ನ ಕಟ್ ಮಾಡ್ತಾರೆ ಇವತ್ತಿಂದ. ಅದರಿಂದ ಆ ಬಾಂಡ್ ಇಟ್ಕೊಂಡಿರೋರೆಲ್ಲ ಹ್ಯಾಪಿಯಾಗಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ಬೋದು. ಅದ್ರ ಜೊತೆ ಏನಂದರೆ, ಇವತ್ತು RBI ರೇಟು 5.5, ಆ ಸೈಡಲ್ಲಿ ಅಮೇರಿಕಾ ರೇಟು 4.5. ಹಾಗಂದರೆ ಗ್ಯಾಪು 10 ವರ್ಷದ ಈಲ್ಡು 4.5ಯಲ್ಲಿದೆ. ಸೆಪ್ಟೆಂಬರ್ವರೆಗೂ ನಾನು ರೇಟ್ ಕಟ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟ. ಗ್ಯಾಪ್ ಇಬ್ರಿಗೂ 1%. ಈಗ ಇಂಡಿಯಾಲಿಂದ ನೀವು $100,000 ತೊಗೊಂಡೋಗಿ, ಅಂದರೆ 86 ಲಕ್ಷನ ತೊಗೊಂಡೋಗಿ US ಬಾಂಡ್ನ ತೊಗೊಂಡ್ರಿ ಅಂತಂದರೆ ನಿಮಗೆ 1 ವರ್ಷಕ್ಕೆ 4.5% ಬಡ್ಡಿ ಸಿಗುತ್ತೆ. ಅದಾದಮೇಲೆ ಏನಾಗುತ್ತೆ ಅಂತ ಅಂದ್ಕೊಳ್ಳಿ. ಎವ್ರಿ ಇಯರ್ ಡಿಪ್ರಿಷಿಯೇಟ್ ಆಗೋ ಥರ ರುಪಿ 3% ಡಿಪ್ರಿಷಿಯೇಟ್ ಆಯಿತು ಅಂತ ಇಟ್ಕೊಳ್ಳಿ. ನಿಮಗೆ ರೂಪಾಯಿ ಟರ್ಮ್ಸಲ್ಲಿ ಮಿನಿಮಮ್ 7.5 ಆ್ಯಂಡ್ ಸ್ವಲ್ಪ ಶುಕ್ರ ದೆಸೆ ಇತ್ತು ಅಂದರೆ 8.5 to 9 ಸಿಗುತ್ತೆ. ಇಲ್ಲಿ ಬ್ಯಾಂಕಲ್ಲಿ ಒಂದು 6.5% ಕೊಡ್ತಾರೆ. ಅಮ್ಮೆಯವರು 10% ಟ್ಯಾಕ್ಸ್ ಹಿಡಿತಾರೆ. ಅದಕ್ಕೆ ಏನು ಮಾಡ್ತಾರೆ ಎಲ್ಲರೂ? ಇಂಡಿಯನ್ ಬಾಂಡ್ಸ್ನ ಮಾರಿಬಿಟ್ಟು ಹೊರಗಡೆ ಓಡ್ತಾರೆ. ಈಗ ಅದೇನೇ ನಡೀತಾ ಇದೆ. ಇನ್ನೂ ಫಾಸ್ಟಾಗಿ ಹೋಗುತ್ತೆ. ಯಾಕಂದರೆ ಹೊರಗಡೆ ಬಾಂಡ್ ಹೋಗೋದು ನಿಮಗೆ ಗೊತ್ತಾಗಲ್ಲ. ಇವತ್ತು 250 ಪಾಯಿಂಟ್ನ ಏರಿಸಿದ್ರೂ ತಿರ್ಗಾ ಅಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಪ್ರಾಬ್ಲಮ್ ಬರೋವಾಗ ತಿರ್ಗಾ ಈ 500 ಪಾಯಿಂಟ್ನ ಇಳಿಸ್ಬಿಡ್ತಾರೆ. ಇವತ್ತು ಬೆಳಗ್ಗೆ 24/7 50ಗಿಂತ ಕೆಳಗಡೆ ಇತ್ತು. ಈಗ 25ಗೆ ಹೋಗುತ್ತೆ. ಆಮೇಲೆ ತಿರ್ಗಾ 24,500ಗೆ ತೊಗೊಂಡು ಬರ್ತಾನೆ. ಇದು ಹಿಂಗೆ ಮೇಲೂ ಕೆಳಗೂ ಹೋಗ್ತಾ ಇರುತ್ತೆ. ಫಂಡಮೆಂಟಲ್ ಆಗಿ ಏನೂ ಬದಲಾಗಿಲ್ಲ. ಫಂಡಮೆಂಟಲ್ಸ್ ಬದಲಾಗಿಲ್ಲ ಅಂದರೆ ಅರ್ನಿಂಗ್ಸ್ ಬದಲಾಗಲ್ಲ. ಅರ್ನಿಂಗ್ಸ್ ಬದಲಾಗಿಲ್ಲ ಅಂದರೆ ನಿಮಗೆ ಮಾರ್ಕೆಟು ಏರೋದಿಲ್ಲ. ನಾವು ಐಸೋಲೇಟೆಡ್ ಆಗಿ ತೊಗೊಂಡಿದ್ದು ಮಾತ್ರ ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು. ನಿನ್ನೆ ಟ್ರಂಪ್ ಭಾಗವತರು ಮಸ್ಕ್ ಭಾಗವತರು ಕುಸ್ತಿ ಮಾಡಿದ್ರು. ಇಬ್ಬರೂ ಸೇರಿ ಡ್ಯುಯೆಟ್ ಆಡ್ತಾ ಇದ್ದವರು ಈಗ ಇಬ್ಬರು ಸೆಪರೇಟ ಪರಂಪರೆಯಲ್ಲಿ ನಡೆದಂಥ ಫೈಟಿಗೆ ನಿಂತಿರೋ ಥರ ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ನಿಮಗೆ ಇಂಟ್ರೆಸ್ಟ್ ಅಂದರೆ ಇಬ್ಬರೇ ಎಕ್ಸ್ಟ್ರೀನು ಟ್ರೂತ್ ಮೀಡಿಯಾನು ನೋಡಿದ್ರಿ ಅಂದರೆ ಹೆಂಗೆಲ್ಲ ಹುಡುಗಾಡ್ತಾ ಇದ್ದಾರೆ ಅಂತ. ಈ ಎಕ್ಸ್ಟರ್ನ್ ಫೈಲ್ಸ್ ಅಂತ ಒಂದಿದೆ. ಆ ಫೈಲ್ನ ಹೊರಗಡೆ ರಿಲೀಸ್ ಮಾಡು,
ನೀನು ಯಾಕೆ ರಿಲೀಸ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಹೆಸರು ಅದರಲ್ಲಿದೆ, ನೀನೊಬ್ಬ ಸೆಕ್ಸ್ ಅಫೆಂಡರ್ ಅಂತ ಮಸ್ಕ್ ಹೇಳಿದ್ದಾರೆ. ಅದೇ ಥರ ಈ ಬ್ಯೂಟಿಫುಲ್ ಬಿಲ್ ದೇಶಕ್ಕೆ ಒಳ್ಳೆಯದಲ್ಲ, ದೇಶಕ್ಕೆ ಮೋಸ ಅಂತ ಹೇಳಿ ಟ್ರಂಪ್ ಕೂಡ ತಿರ್ಗಾ ಅವ್ರಿಗೆ ಎದುರುತ್ತರ ಕೊಟ್ಟಿದ್ದಾರೆ. ಇಬ್ರಿಗೂ ಹೊಡೆದಾಟ, ಜಗಳ. ಇಂಟರ್ನೆಟ್ಟಲ್ಲಿ ಎಲ್ಲರೂ ಪಾಪ್ಕಾರ್ನ್ ತಗೊಂಡು ಬಟರ್ ಚೀಸ್ನು ಹಾಕ್ಕೊಂಡು ಆರಾಮಾಗಿ ನೋಡ್ತಾ ಇದ್ದಾರೆ. ಈ ಥರ ಇರೋವಾಗ ಇಷ್ಟರೊಳಗೆ ನಾವು ಹೋಗಿ ಮಸ್ಕ್ ಭಾಗವತರ್ಗೆ ಅವ್ರ ಕುರ ಆರತಿ ತೋರಿಸಿ ಗಂಟೆ ಹೊಡೆದು ಅವ್ರನ್ನ ಕರೀತಾ ಇದ್ದೀವಿ. ನೀವು ಹೋಗಿ ಅಮೇರಿಕಾದಲ್ಲಿ ಒಬ್ರು ಹೋದಾಗ ಯಾರೆಲ್ಲ ನೋಡಿದ್ರು ಅಂತ ಹೋಗಿ ಹುಡುಕಿ ನೋಡಿದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ. ಇದೇನೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನ್ಯೂಸ್. ಇಂಡಿಯಾದಲ್ಲಿ ಏನಾಗ್ತಾ ಇದೆ, ಬಜಾಜ್ ಹೋಲ್ಡಿಂಗ್ ಅನ್ನೋ ಕಂಪನಿ ಬಜಾಜ್ ಫಿನ್ಸರ್ವಲ್ಲಿ 1.58 ಸ್ಟಾಕ್ನ ಮಾರಿ 4750 ಕೋಟಿ ದುಡ್ಡನ್ನು ತಗೋತಾ ಇದ್ದಾರೆ. ಅದು ಈಸಿ ಆಯಿತು ಅಂದರೆ ಇನ್ನೂ ಒಂದು ಸ್ವಲ್ಪ ಮಾರಿ 5300 ಕೋಟಿ ಸಿಗುತ್ತಾ ಅಂತ ನೋಡ್ತಾ ಇದ್ದಾರೆ. ಇದನ್ನು ಯಾಕೆ ತಗೋತಾ ಇದ್ದಾರೆ ಅಂದರೆ ಈ ಅಲಯನ್ಸ್ಗೆ ಅವ್ರು ತಿರ್ಗಾ ಕೊಡಬೇಕು. ಟೋಟಲ್ ಆಗಿ 24 ಸ್ಟೇಕ್ನ ತಗೋಬೇಕು. ಅಲಯನ್ಸ್ ಸ್ಟೇಕ್ ತಗೊಳ್ಳೋದಕ್ಕೆ ದುಡ್ಡನ್ನು ರೇಸ್ ಮಾಡ್ತಾರೆ. ಅದು ಸ್ವಲ್ಪ ಬಜಾಜ್ ಹೋಲ್ಡಿಂಗ್ಗೆ ಡೈರೆಕ್ಟಾಗಿ ಸ್ಟೇಕ್ ಹೋಗ್ತಿದೆ. ಅದರಿಂದ ಈ ಅಡ್ಜಸ್ಟ್ಮೆಂಟ್ನ ಮಾಡ್ತಾ ಇದ್ದಾರೆ. ಪ್ರಮೋಟ್ರ್ ಹತ್ರ 60% ಸ್ಟೇಕ್ ಇದೆ. ಇದರಲ್ಲಿ 1.58ನ ಅಷ್ಟೇ ಮಾಡ್ತಾ ಇದ್ದಾರೆ. ಇದು ಬಜಾಜ್ ಫಿನ್ಸರ್ವಲ್ಲಿ ಬೆಳಗ್ಗೆ ಬಂದಂಥ ನ್ಯೂಸು. ರಿಯಲ್ ಡೆಸಾಲ್ಟರ್ ಮೋದ ಎಫ್.ಎಲ್ ಡೀಲ್ ಸೈನ್ ಮಾಡುವಾಗ ಒಂದು ತುಕಾಲಿ ಇಂಡೆಕ್ಸ್ ಲಿಸ್ಟ್ಗೆ ಲ್ಯಾಂಡ್ನೆಲ್ಲ ಕೊಟ್ಟು, ಆಗ ಅಮ್ಮೆಯವರು ಫೈನಾನ್ಸ್ ಮಿನಿಸ್ಟರ್ ಅಲ್ಲ, ಆಗ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು. ಅವರು ಹೋಗಿ ಜಾಗನೆಲ್ಲ ನೋಡಿ ಅದು ಓಪನ್ ಮಾಡಿಸಿದ್ರು. ಆ ವ್ಯಕ್ತಿ ಅಲ್ಲಿ ದಿವಾಳಿ ಆದಮೇಲೆ ಈಗ ಫ್ಯೂಸೆಲಾಜ್ ಮಾಡೋದಕ್ಕೆ ಟಾಟಾ ಹತ್ರ ಬಂದಿದ್ದಾರೆ ರೆನಾಲ್ಡ್. ಒಂದು ತಿಂಗಳಿಗೆ 2 ಫ್ಯೂಸೆಲಾಜ್ ಡೆಲಿವರ್ ಮಾಡ್ಬೋದು ಅಂತ ಟಾಟಾಸ್ ಕಂಪನಿ ಜೊತೆ ಟೈಅಪ್ ಮಾಡಿದ್ದಾರೆ. ಟಾಟಾಸ್ಗೆ ಇನ್ನೊಂದು ಶುಭ ಸುದ್ದಿ, ಸಾರ್ ನೀವು ನಮಗೋಸ್ಕರ ಫೋನೆಲ್ಲ ರೆಡಿ ಮಾಡ್ತೀರಾ, ಅದರಲ್ಲಿ ನೀವಿನ್ನೂ ಪ್ರಾಫಿಟ್ನ ಸಂಪಾದನೆ ಮಾಡಿಲ್ಲ, ಅದರಿಂದ ಈ ಐಫೋನ್ನ ರಿಪೇರ್ ಮಾಡೋವಂಥ ಬಿಸ್ನೆಸ್ನ ನೀವೇ ಇಟ್ಕೊಳ್ಳಿ ಅಂತ ಐಫೋನ್ ಕೊಟ್ಟಿರೋಂಥ ಒಂದು ಮಾಹಿತಿ. ಸೊ ಟಾಟಾನೇ ಇಂಡಿಯಾದಲ್ಲಿ ಐಫೋನ್ನ ರಿಪೇರ್ ಮಾಡುವಂಥ ಬಿಸ್ನೆಸ್ನ ಟೇಕ್ ಓವರ್ ಮಾಡಿದ್ದಾರೆ. ಇದೆರಡೂ ಟಾಟಾಗೆ ಒಳ್ಳೆ ಸುದ್ದಿ. ಸೊ ಇದನ್ನು ಸೂಪರಾಗಿ ಅವರು ಮಾಡ್ತಾರೆ. ವೇಣು ಶ್ರೀನಿವಾಸ್ ಅವರ ಮಗ ಸುದರ್ಶನ್ ವೇಣು TVS ಮೋಟಾರ್ನ ಚೇರ್ಮನ್ ಆಗಿದ್ದಾರೆ. ಸೊ ವೇಣು ಶ್ರೀನಿವಾಸನು ಕಂಪನಿಯ ಚೇರ್ಮನ್ ಎಮಿರೇಟ್ ಆಗಿಬಿಟ್ರು. ಸುದರ್ಶನ್ ಆಹಾ ಓಹೋ ಅಂತ ಹೇಳಿ ಅವರನ್ನೇ ಚೀಫ್ ಮಾಡಿಬಿಟ್ರು. ಸೊ ಇದಕ್ಕೂ ಮುಂಚೆನೇ ರ್ಯಾಡ್ ಸ್ವೆಕ್ಟ್ ಅಂತ ಇದ್ದವರೇನೆ ಅಫಿಷಿಯಲ್ ಆಗಿ ಚೇರ್ಮನ್ ಆಗಿ ಇದ್ದರು. ಇದು ಆದಮೇಲೆ ವೇಣು ಬಂದು ಚೇರ್ಮನ್ನಿಂದ ಚೇರ್ಮನ್ ಎಮಿರೇಟ್ಸ್ ಆಗಿಬಿಟ್ರು. ಈ ರಾಡ್ ಸ್ಮಿತ್ ಯಾರಂತ ನೀವು ಅರ್ಥ ಮಾಡ್ಕೋಬೇಕು. JLRಗೆ ಹೆಡ್ ಆಗಿದ್ದರು. ನಮ್ಮ ವೇಣು ಅಂಕಲ್ ಟಾಟಾ ಸನ್ಸಲ್ಲಿ ಇರೋವಾಗ ಇವರಿಬ್ರು ಚಾರ್ಲ್ಸ್ ಸ್ಮಿತ್ ಅಲ್ಲಿಂದ ರಿಟೈರ್ ಆಗಿಬಿಟ್ರು ಅಂತ ಅಂದ ಕೂಡಲೇ TVS ಬೋರ್ಡ್ಗೆ ಚೇರ್ಮನ್ ಆಗಿ ಅಲ್ಲಿಂದ ಟಾಟಾದಿಂದ ಬಂದರು. ಈಗ ಇಲ್ಲಿಂದ ರಿಟೈರ್ ಆಗಿ ಚಾರ್ಲ್ಸ್ ಸ್ಮಿತ್ಗೆ ಬದಲಾಗಿ ನಾಯಕರಾಗ್ಬಿಟ್ರು. ಫ್ಯಾಮಿಲಿ ಆ ಬಿಸ್ನೆಸ್ನ ಇನ್ನೂ ಡೀಪಾಗಿ ಕಂಟ್ರೋಲ್ ಮಾಡಿ ಅದೇ ಅವರು ಒಳಗಡೆನೆ ಬರುತ್ತೆ. ಸೊ ಇವಾಗ ಇನ್ನೂ ಒಂದು ನ್ಯೂಸ್ ಬರ್ತಾ ಇದೆ. ಇಂಡಿಯಾದಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ US ಕಾಮರ್ಸ್ ಸೆಕ್ರೆಟರಿ ಇಂಡಿಯಾ ರಷ್ಯಾಯಿಂದ ಆರ್ಮ್ಸ್ ತಗೊಳ್ಳೋದನ್ನ ನಿಲ್ಲಿಸಬೇಕು, ನಮ್ಮ ಹತ್ರದಿಂದಾನೇ ತಗೋಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ನಿಜಾನ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇಂಡಸ್ಇಂಡ್ ಬ್ಯಾಂಕ್ ಬೋರ್ಡ್ ಏನು ಹೇಳ್ತಿದ್ದಾರೆ, RBI ಡೆಡ್ಲೈನ್ ಹತ್ರ ಬಂದ್ಬಿಡ್ತು, ಅದರಿಂದ ಸರಿಯಾದ CEO ಇನ್ನೂ ಸಿಗದೇ ಇರೋದ್ರಿಂದ ಈಗ ಇನ್ನೂ ಫಾಸ್ಟಾಗಿ ಹುಡುಕ್ತಾ ಇದ್ದಾರೆ. ಈ ಎಕ್ಸಿಕ್ಯೂಟಿವ್ ಕಮಿಟಿ ತುಂಬ ದಿವಸಕ್ಕೆ ಇದನ್ನು ನಡೆಸೋದಕ್ಕಾಗಲ್ಲ. ಹೊಸ MD&M CEO ಅವ್ರನ್ನ ತುಂಬ ಬೇಗ ಹಿಡಿಬೇಕು. ಚೇರ್ಮನ್ ಸುನಿಲ್ ಮೆಹ್ತಾ ಏನು ಹೇಳ್ತಾರೆ ಅಂದರೆ ಅದು ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಇದೆ, ಆದಷ್ಟು ಬೇಗ ನಾವು ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಪಬ್ಲಿಕ್ ಸೆಕ್ಟರ್ ಎಕ್ಸಿಕ್ಯೂಟಿವ್ಸ್ನ ಕರ್ಕೊಂಡು ಬಂದು ಈಗ ಸದ್ಯಕ್ಕೆ ನಮ್ಮ CEO ಆಗಿ ಮಾಡ್ಬೋದಾ, ಸೊ ದಟ್ RBI ಹ್ಯಾಪಿಯಾಗಿರ್ತಾರೆ. ಅದರಿಂದ ಒಂದು ಕ್ಲೀನ್ ಸ್ಲೇಟ್ ಜೊತೆ ತಗೊಂಡು ಬಂದಿರ್ಬೋದು. RBI ಯಾವುದಾದ್ರೂ ಒಂದು ನ್ಯಾಷನಲೈಸ್ ಬ್ಯಾಂಕಿಂದ ಒಂದು ಒಳ್ಳೆ ಪರ್ಫಾರ್ಮರ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಫ್ಲಿಪ್ಕಾರ್ಟ್ ಏನು ಹೇಳ್ತಾರೆ ಅಂದರೆ ನಮಗೆ NBFC ಲೈಸೆನ್ಸು RBI ಹತ್ರದಿಂದ ಬಂದ್ಬಿಡ್ತು, ನಾವೇ ದುಡ್ಡನ್ನು ಹಾಕಿ ವಾಲ್ಮಾರ್ಟಿಂದ ತಗೊಂಡು
ಜನರಿಗೆ ಸಾಲ ಕೊಡೋದಕ್ಕೆ ಶುರು ಮಾಡ್ತೀವಿ. ಅಮೆಜಾನ್ ಪೇ ಕೂಡ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಸರಿ, ಮುಂಚೆ ನೀವು ಹೋಗಿ ಇ ಎಮ್ ಐಗೋಸ್ಕರ ಅಲ್ಲಿ ತಗೋತಾ ಇದ್ರಿ. ಇ ಎಮ್ ಐನು ಆನ್ಲೈನಲ್ಲೇ ಕೊಡ್ತಾರೆ. ಫ್ಲಿಪ್ಕಾರ್ಟು ಶುರು ಮಾಡಿದ್ದಾರೆ. ಸೊ ಓವರಾಲ್ ಆಗಿ ನೋಡಿದ್ರಿ ಅಂದರೆ ಇದು ಬ್ಯಾಂಕ್ಸ್ಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗೂ ಕಾಂಪಿಟೇಷನ್. ಯಾಕಂದರೆ ಅವ್ರ ಸೇಲ್ಸ್ನ ಅವರೇ ಕ್ರೆಡಿಟ್ ಕೊಟ್ಬಿಡ್ತಾರೆ. ಅದರಿಂದ ಈಗ ಟ್ರಬಲ್ಡ್ ಏರಿಯಾದಲ್ಲೆಲ್ಲ ಗೋಲ್ಡ್ ಒಳಗಡೆ ಹೋಗ್ತಾ ಇದೆ. ಇರಾನ್ ಥರ ಊರಲ್ಲೆಲ್ಲ ಬೇರೆ ಎಲ್ಲಿ ಸ್ಯಾಂಟ್ರಿನ್ಸ್ ತುಂಬ ಜಾಸ್ತಿ ಆಗಿದೆಯೋ ಜನಗಳು ಗೋಲ್ಡ್ನ ಕ್ಯಾಶ್ ಆಗಿ ಬದಲಾಯಿಸ್ತಾ ಇದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಈಗ ಇರೋಂಥ ನಾನು ಹೇಳಿದ್ದಂಥ ಈ ಸಿನಾರಿಯೋದಲ್ಲಿ ಗೋಲ್ಡ್ ಇನ್ನೂ ಇರುತ್ತೆ. ಅದರಿಂದ 22 ಕ್ಯಾರೆಟ್ ಸೇಲ್ಸು ಕಡಿಮೆ ಆಗುತ್ತೆ, ಗೋಲ್ಡೂ ಏರುತ್ತೆ. ಸೊ ಓವರಾಲ್ ಆಗಿ ಮಾರ್ಕೆಟಲ್ಲಿ ನಮಗೆ ಅದು ತುಂಬ ಒಳ್ಳೆ ಸುದ್ದಿ. ಈ ರೇಟ್ ಕಟ್ ಅನ್ನೋದು ಆಟೋ ಕಂಪನೀಸ್ಗೆ ಒಂದು ಲೆವೆಲ್ಗೆ ಹೆಲ್ಪ್ ಮಾಡುತ್ತೆ, ಕನ್ಸ್ಟ್ರಕ್ಷನ್ ಕಂಪನಿಗೂ ಒಂದು ಲೆವೆಲ್ಗೆ ಹೆಲ್ಪ್ ಮಾಡುತ್ತೆ. ಇದರಿಂದ ಡಿಮ್ಯಾಂಡ್ ರಿವ್ಯೂ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಟೆಸ್ಲಾ ಶೇರ್ಸ್ ನಿನ್ನೆ 14% ಬಿತ್ತು. ಇನ್ನೂ ಎಷ್ಟು ಬೀಳುತ್ತೆ ಅಂತ ಕಾದಿದ್ದೇ ನೋಡೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಈ ವಿಡಿಯೋ ಸಾಧ್ಯವಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕಳಿಸಿ. ಧನ್ಯವಾದಗಳು.